ಗುಬ್ಬಿ ತಾಲೂಕಿನ ಇಸ್ಲಾಂ ನಗರದಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿನ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆಯನ್ನ ಎಸ್ಆರ್ ಶ್ರೀನಿವಾಸ್ ರವರು ನೆರವೇರಿಸಿ ಮಾತನಾಡಿ, ನಾನು ಸಹ ಸರ್ಕಾರದ ಒಂದು ಭಾಗವಾಗಿರುವುದರಿಂದ ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡುತ್ತೇನೆ. ಜಿಲ್ಲೆಯಲ್ಲಿರುವ ಸಚಿವರುಗಳು ಸಹ ಇದರ ಬಗ್ಗೆ ಮಾಹಿತಿ ನೀಡಿ ಮನದಟ್ಟು ಮಾಡುವ ಕೆಲಸವನ್ನ ಮಾಡುತ್ತೇವೆ. ಕುಮಾರಸ್ವಾಮಿ ಯಾವತ್ತು ನಿಜ ಹೇಳಿದ್ದಾರೆ? ಹೇಳುವುದೆಲ್ಲ ಬರೀ ಸುಳ್ಳು. ಡಿಕೆ ಶಿವಕುಮಾರ್ ಅವರು ಹೇಳಿದರೆ ಇಡಿ ರೈಡ್ ಆಗುತ್ತದೆಯಾ ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳಬೇಕು ಎಂದು ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರ ಮೇಲೆ ಕಿಡಿಕಾರಿದ್ರು. ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ವೆಂಕಟೇಶ್, ಮುಖಂಡರಾದ ಪಟೇಲ್ ದೇವರಾಜು, ಲಿಂಗಮ್ಮನಹಳ್ಳಿ ರಾಜಣ್ಣ, ಶಂಕರನಂದ, ಚೇತನ್ ಕುಮಾರ್, ಲಕ್ಷ್ಮೀನಾರಾಯಣ, ರಾಜು ಸಾಬ್, ರೆಹಮತ್, ಗುರು ಚನ್ನಬಸಣ್ಣ, ಶಂಕರ್ ಕಡಬ, ರಂಗಸ್ವಾಮಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸರ್, ಕುಮಾರಸ್ವಾಮಿ ಯಾವ ಥರ ಸತ್ಯ ಹೇಳಿವ್ರೆ ಅಂತ ನಿಮ್ಗೆ ಅನಿಸುತ್ತಾ? ನೀವು ಇಷ್ಟು ವರ್ಷ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಅವ್ರು ಹೇಳ್ತಕ್ಕಂಥ ವಿಚಾರಗಳು ಯಾವನ ಸತ್ಯಕ್ಕೆ ಹತ್ತಿರವಾಗವೆ ಅಂತ ನಿಮ್ಗೆ ಅನಿಸಿದ್ಯಾ? ಯಾವತ್ತಾನ ಅನಿಸಿದ್ಯಾ? ಸುಳ್ಳು ಹೇಳೋದೇ ಅವ್ರ ಕಾಯಕ. ಅವ್ರು ಬಾಯಿ ಬಿಟ್ಟರೆ ಸುಳ್ಳು. ನಾನು ಹತ್ತಿರದಾಗಿದ್ದು ನೋಡಿರ್ತಕ್ಕಂಥ ಮನುಷ್ಯ. ನಾನು ಅವ್ರಿಗೆ ಸುಮಾರು ಬಾರಿ ಅವ್ರಿಗೆ ಹೇಳಿದ್ದೀನಿ, ಈ ಥರ ಎಲ್ಲ ಹೇಳ್ಬಾರ್ದು, ಜನಕ್ಕೆ ತಿರ್ಗಾ ನಾವು ಹೋಗೋಕ್ಕಾಗಲ್ಲ. ನಾವೇನಾರು ಹೇಳಿದರೆ ಸತ್ಯ ಹೇಳ್ಕೊಂಡು ಹೋಗೋಣ, ಜನ ಉಗಿದ್ಬಿಡ್ಲಿ ನಮ್ಮ ಮಕ್ಕಕ್ಕೆ. ಸತ್ಯ ಹೇಳ್ಕೊಂಡು ಹೋಗೋಣ, ಆಗತ್ತು ಮಾತ್ರ ಹೇಳೋಣ. ಮಾಡೋಕ್ಕಾಗುತ್ತೆಲ್ಲ ಹೇಳ್ತಾ ಹೋಗ್ಬಾರ್ದು ಅಂತ ಹೇಳಿದ್ದೀನಿ. ಯಾಕೆ ಪರಮೇಶ್ವರ್ ಬಗ್ಗೆ ಯಾರಿಗೆ ದ್ವೇಷ ಐತೆ? ಪರಮೇಶ್ವರ್ ಈ ಪಕ್ಷ ಕಟ್ಟಿರ್ತಕ್ಕಂಥವ್ರು. ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ತದೆ, ಮೊನ್ನೆ ಡೆಲ್ಲಿಗೆ ಹೋಗಿದ್ರು. ಸೊ ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಎಸ್ ಸಿ ಕೋಟಾದಿಂದ ಅಂತ ಒಂದು ಆಸೆ ಇದೆ. ಆಗಲಿ, ಸಂತೋಷ. ಎಸ್ ಸಿ ಅವ್ರು ಆಗ್ಬಾರ್ದು ಅಂತ ಎಲ್ಲರ ಇದೆಯಾ? ಡಿ ಕೆ ಹೇಳ್ದಂಗೆ ಇಡಿದವ್ರು ಕೇಳ್ತಾರಾ? ಇವರು CBI ಡಿ ಕೆ ಹೇಳ್ದಂಗೆ ಕೇಳ್ತಾರಾ? ಇನ್ಕಮ್ ಟ್ಯಾಕ್ಸ್ನವರು ಡಿ ಕೆ ಹೇಳ್ದಂಗೆ ಕೇಳ್ತಾರಾ? ಅದನ್ನು ನೀವು ಕೇಳ್ಕೊಂಬಿಟ್ಟು ನೀವು ಪ್ರಚಾರ ಮಾಡ್ತೀರಲ್ಲ, ಹೇಳಿದಕ್ಕೆ ಆ ಮನುಷ್ಯಗೆ ಹೇಳ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪನಾರು ಆತ್ಮಗೌರವ ಇರಬೇಕು. ನಾನು ಏನು ಮಾತಾಡ್ತಾ ಇದ್ದೀನಿ, ಪಬ್ಲಿಕ್ಸ್ ಅದ್ರ ಬಗ್ಗೆ ಏನು ತಿಳ್ಕೊತಾರೆ ಅಂಥದ್ದಾರ ಸ್ವಲ್ಪನಾರು ಯೋಚನೆ ಇರಬೇಕು. ಏನು ಬೇಕೋ ದೊಡ್ಡ ನಾಯಕರಾಗ್ತಾರೆ. ಹೆಂಗೆ ಇವ್ರು ನಾಯಕರಾದ್ರೂ ಆ ಭಗವಂತನಿಗೆ ಗೊತ್ತಪ್ಪ. ಇವ್ರನ್ನ ಯಾರು ನಾಯಕರು ಅಂತಾರೋ, ಅದು ಹೆಂಗೆ ಇವರು ಆ ಮಟ್ಟಕ್ಕೆ ಬೆಳೆದ್ರು ಆ ದೇವ್ರಿಗೆ ಗೊತ್ತು. ದೇವ್ರಿಗೆ ಪ್ರೀತಿ ಆಗ್ಬೇಕು ಇವ್ರ ಮಾತುಗಳು. ಆಯಿತು, ಹೆಂಗೆ ಸಾಧ್ಯ? ಹೆಂಗೆ ಹೇಳಿ ನೋಡೋಣ. ಡಿ ಕೆ ಇಡಿ ಹೆಂಗೆ ರೈಡ್ ಮಾಡ್ಸೋಕ್ಕಾಗುತ್ತೆ? ಹೆಂಗೆ ಡಿ ಕೆ ಅಂಡರಲ್ಲಿ ಐತಾ? ಇಡಿ ಸೆಂಟ್ರಲ್ ಗೌರ್ಮೆಂಟ್ ಅಂಡರಾಗೈತಾ? BJP ಅವ್ರ ಅಂಡರಾಗೈತಾ? ಇವ್ರ ಅಂಡರಾಗೈತಾ? ಈ ಮನುಷ್ಯ ಒಬ್ಬ ಪಾಲ್ದಾರ, ಇಡಿಗೆ ಇವ ಮನುಷ್ಯ ಒಬ್ಬ ಪಾಲ್ದಾರ. ಹೋಗಿ BJP ಸೇರ್ಕೊಂತಿದ್ದಂಗೆ ಯಾರೇ ಪ್ಲೇಟ್ ಚೇಂಜಾ? ಏನಾರ ಮಾತಾಡಬೇಕಾದ್ರೆ ವಾಸ್ತವಕ್ಕೆ ಹತ್ತಿರವಾಗಿರ್ತಕ್ಕಂಥ ಮಾತುಗಳನ್ನ ಆಡಬೇಕು. ಸತ್ಯಕ್ಕೆ ಹತ್ತಿರವಾಗಿರೋ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು. ಆಯಿತು, ಇವರು 2 ಬಾರಿ ಪಕ್ಷ ಕಟ್ಟಿರ್ತಕ್ಕಂಥವ್ರು, KPCC ಅಧ್ಯಕ್ಷರಾಗಿದ್ದು ಕೆಲಸ ಮಾಡಿರ್ತಕ್ಕಂಥವ್ರು ಪರಮೇಶ್ವರ್ ಅವರು, ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥವ್ರು. ಅವ್ರ ಮೇಲೆ ಇಡಿ ಅವರು ನಿರಂತರವಾಗಿ, ಇವ್ರ ಮೇಲೆ ಅಲ್ಲ, ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರ ಮೇಲೂ ಇಡಿ ಅವರು ಮಾಡ್ತಾರೆ. ಅವರಿಗೆ ಸುಪ್ರೀಂ ಕೋರ್ಟ್ ಚಿಮಾರಿ ಹಾಕೈತೆ, ನಿಮಗೆ ಗೊತ್ತಿದೆಯಲ್ಲ.